ವಿಘ್ನೇಶ್ವರನಿಗೆ, ಗಣಪತಿಗೆ, ಗಜಮುಖನಿಗೆ, ವಿಘ್ನರಾಜನಿಗೆ. ಶಿರಬಾಗಿ ನಮಿಸಿರೋ ಕರಿಮುಖ ಗಣಪಗೆ, ಗೌರಿಯ ಮುದ್ದು ಕುಮಾರನಿಗೆ, ತಿಳಿಯಾದ ಮನಸ ಕೊಡು, ಹೊದ್ದಾದ ಕನಸ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ. ತಿಳಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ. ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ, ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ, ಎಂದೆಂದು ವರವನ್ನು ನೀಡಯ್ಯ ಬೆನಗ. ತಿಳಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ. ಬಾಳಿನ ಕಡಲ ಧೈರ್ಯದಿ ಈಜಲು ಬಲವನು ಬೇಡುವೆ ಗಣನಾಯಕ. ಬಾಳಿನ ಕಡಲ ಧೈರ್ಯದಿ ಈಜಲು ಬಲವನು ಬೇಡುವೆ ಗಣನಾಯಕ. ಎಳ್ಳುಂಡೆ ಜೇನು ತುಪ್ಪ ಕಜ್ಜಾಯ ಕಜ್ಜಿಕಾಯಿ ಗೊನೆ ಮೇಳ ಬಾಳೆಹಣ್ಣು ತಂದೆ, ಎಂದೆಂದು ವರವನ್ನು ನೀಡಯ್ಯ ಬೆನಕ. ತಿಳಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ. ತಿಳಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ. ಯಾರಿಗೂ ಅಂಜದೆ ಸತ್ಯವ ಹೇಳಲು ಧೃತಿಯ ತೋರುವೆ ಗಣನಾಯಕ. ಯಾರಿಗೂ ಅಂಜದೆ ಸತ್ಯವ ಹೇಳಲು ಧೃತಿಯ ತೋರುವೆ ಗಣನಾಯಕ. ಕೂಲಿ ಚಿಕ್ಕಿನುಂಡೆ ಕೆತ್ತಿದ ಎಳನೀರು ರೆಂಬೆನೆಗಳ ನಿಂಬೆ ಹಣ್ಣ ತಂದೆ, ಎಂದೆಂದು ವರವನ್ನು ನೀಡಯ್ಯ ಬೆನಕ. ತಿಳಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ. ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ, ಮೂರು ಹೊತ್ತು ನಿನ್ನ ನೆನೆದೆವು ಚೆನ್ನ, ಎಂದೆಂದು ವರವನ್ನು ನೀಡಯ್ಯ ಬೆನಕ. ತಿಳಿಯಾದ ಮನಸ ಕೊಡು, ಹೊತ್ತಾದ ಕನಸ ಕೊಡು, ಹರ್ಷಾದ ಬದುಕ ನೀಡು ಗಣನಾಯಕ. ವಿಘ್ನೇಶ್ವರನಿಗೆ, ಗಜಮುಖನಿಗೆ, ಮಹಾಗೌರಿ, ಭದ್ರಕಾಳಿ, ಚಂಡಿ, ಚಾಮುಂಡಿ, ಅಮ್ಮ ತಾಯೇ
ಏನಪ್ಪಣೆ? ಸಕಲ ಇಷ್ಟಾರ್ಥಗಳನ್ನು ಸಲ್ಲಿಸುವ ಮಹಾಶಕ್ತಿಯನ್ನು ಇದು ವಶಪಡಿಸಿಕೊಂಡಿದ್ದೇನೆ. ಇಂದಿನಿಂದ ನಮ್ಮ ಕೆಲಸ ಕಾರ್ಯಗಳಿಗೆ ಕೊನೆ ಮೊದಲಿಲ್ಲ. ಗುರುಗಳೇ, ಬಹಳ ದಿವಸಗಳಿಂದ ನೀವು ಬಯಸಿದ ರಸಪುರಿ ಮಾವಿನ ಹಣ್ಣು ಪಕ್ಕದ ತೋಟದಲ್ಲಿ ಮಾಗಿ ನಿಂತಿದೆ. ಎಲ್ಲಿ? ಕಳಸಾಪುರದಲ್ಲಿ. ಚಾಮುಂಡಿ, ಕಾಳಿ, ಕರಾಳಿ, ನನ್ನ ಒಂದೇ ಮಂಡಲದ ಪೂಜೆಗೆ ಪ್ರಸನ್ನಳಾದಯ ತಾಯಿ. ನುಂಗಿ ಬಿಡುತ್ತೇನೆ ತಾಯಿ, ನುಂಗಿ ಬಿಡುತ್ತೇನೆ. ಏನ್ಲ ಬಾಳೆಹಣ್ಣು ಕಂಡ್ಲಾ? ನುಂಕ ಹೋಗು. ಏಯ್, ನನ್ನೆದುರಿಗೆ ನಮ್ ಗುರುಗಳಿಗೆ ಬೈತ್ಯಾ? ತಿಪ್ಪಯ್ಯ, ನನ್ನ ವಿಷಯ ನಿನಗ್ ಗೊತ್ತು, ನಿನ್ನ ವಿಷಯ ನನಗ್ ಗೊತ್ತು, ನಮ್ಮಿಬ್ರು ವಿಷಯ ನಮ್ ಗುರುಗಳಿಗೆ ಗೊತ್ತು. ಅದ್ ನನಗೋ ಗೊತ್ತು ಬಿಡು. ಏಯ್, ನೋಡಲ್ಲ ಯಾರೋ ಕೂತವ್ರೆ. ನಡಿ. ಏನ್ ಮಗ ಇಲ್ಲಿ ಕುಂತಿದ್ದಿ? ಹೇಳ್ಕೊಳಕ್ಕಾಗ್ದೇನೆ ಅಂತ ಕಷ್ಟ. ಅದಕ್ಕೆಲ್ಲ ನಮ್ ಗುರುಗಳವ್ರೆ, ನಡಿ ಹೋಗೋಣ. ಬಾ ನಮ್ ಜೊತೆಗೆ. ಆದ್ರೆ ನೀನು ಮಾತ್ರ ಅಲ್ಲಿ ಎದ್ರಕೋಬಾರ್ದಪ್ಪ. ಎದ್ರಕೋಬಾರ್ದಪ್ಪ. ಎದುರ್ಕೊಳ್ಳೋದಾ? ನಾನು ಗಂಡ್ಸು. ಅದಪ್ಪ, ನಡಿ. ಗುರುಗಳೇ, ಬಾ. ಗುರುಗಳಿಗೆ ನಮಸ್ಕಾರ ಮಾಡು. ಕೇಳು. ನಮಸ್ಕಾರ ಗುರುಗಳೇ. ಮಗು, ನನ್ನಿಂದ ನಿನಗೆ ಯಾವ ಸಹಾಯವಾಗಬೇಕು? ಕಳಸಾಪುರದ ಸೀತಾರಾಮು ರಾಮಚಂದ್ರ ಇಬ್ರು ಸೇರಿ ನನಗೆ ಬಹಳ ಅವಮಾನ ಮಾಡಿದ್ದಾರೆ. ಇಡೀ ನನ್ನ ಗುಂಪಿಗೆ ಹೊಡೆದಾಕಿದ್ದಾರೆ. ಈ ಅವಮಾನ ತಡೆಯಕ್ಕಾಗದೆ ತಮ್ಮ ಸಹಾಯ ಬೇಡದಕ್ಕೆ ಬಂದಿದ್ದೀವಿ ಗುರುಗಳೇ. ದಕ್ಷಿಣೆ. ದಕ್ಷಿಣೆ. ದೇವಿರಯ್ಯ, ತಿಳಿದುಕೊಳ್ಳು. ಇಂದಿನಿಂದ ನಿನ್ನ ಶತ್ರು ಈ ಸಲ ಸೋತೋಗ್ಬಿಟ್ಟಲ್ಲ ದೇವೀರಪ್ಪ. ಹೌದು. ಅಲ್ಲಿ ಗುರುಗಳೇ, ಈ ಸಾರಿ ಕೂಡ ಕಳಸಾಪುರದ ಹುಡುಗರು ನಮ್ಮನ್ನು ಹೊಡೆದು ಅವಮಾನ ಮಾಡಿ ಕಳಿಸ್ಬಿಟ್ರು. ನಾನು ಕೊಟ್ಟಿ ಅಂತ ಏನು ಕೆಲಸ ಮಾಡಲಿಲ್ಲ. ಸಾಯ್ದ ಎಲ್ಲಿ ಕಟ್ಟು? ಸೊಂಟಕ್ಕೆ. ನೆಲಕ್ಕೇನಾದ್ರೂ ತಗಲ್ತಾ? ಕೆಳಗ್ ಬಿದ್ದಿದ್ದಾಗ ನೆಲಕ್ಕೆ ತಗಲಿರ್ಬೋದು. ಮುಟ್ಟ ಹೊಡೆಯೋ ಬಲೆ ಕಟ್ಕೊಂಡ್ರೆ ಸೊಂಟ ಕಟ್ಟಿದ್ನ. ನಿನ್ನಿಂದ ನನ್ನ ತಾಯ್ದನ್ ಮಹಿಮನವಾಯ್. ಕಳಸಾಪುರದ ಹುಡುಗರು ಜಗ್ಗಿಸ್ಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಆಗ ನಾನು ಬರ್ತೀನಿ. ದೇವಿ, ಆ ಕಳಸಾಪುರದಲ್ಲಾದ ಅವಮಾನಕ್ಕೆ ನಾನು ಬದುಕಿರ್ಲೇಬಾರದು. ಆದ್ರೆ ಏನೆಯ ರಾಮಚಂದ್ರ, ಎಲ್ಲ ಓಡ್ತಾ ಇದೆಯಲ್ಲ? ಏನ್ ಮಾವಿನ ಸೊಪ್ಪು ಕೈನಲ್ಲಿ ಹಬ್ಬನಾ ನಿಮ್ಮಲ್ಲಿ? ಮತ್ತೆ ಇವತ್ತು ಗುರು ಪೌರ್ಣಮಿ ಅಲ್ವಾ, ಅದಕ್ಕೋಸ್ಕರ ಗುರುಗಳಿಗೆ ಸನ್ಮಾನ ಮಾಡ್ತಾ ಇದ್ದೀವಿ. ಹೌದಾ? ಅಲ್ಲಪ್ಪ, ಇಂಥ ಶುಭ ಸಂದರ್ಭದಲ್ಲಿ ನಿಮ್ಮ ಹಳೆ ಮೇಷ ವಿಶೇಷ ಅಮ್ಮನನಿಗೂ ಸನ್ಮಾನ ಮಾಡೋ ಧರ್ಮ ಅಲ್ವೇನೆಯ? ಈಗ ಅವರೆಲ್ಲಿದ್ದಾರೆ? ಊರು ಹೊರಗಡೆ ದೇವ್ರ ಮನೆ ಹತ್ರ. ಆಹಾ, ಅಯ್ಯೋ, ಇದನ್ನ ತಗೊಂಡೋಗಿ ನೀನ್ ಕೊಡು, ನಾನು ಹೋಗಿ ಮೇಷ್ಟ್ರನ್ನ ಕರ್ಕೊಂಡ್ಬರ್ತೀನಿ. ಅಯ್ಯೋ, ಮತ್ತೆ ರಾಮಚಂದ್ರನ ಮಾವಿನ ಸೊಪ್ಪು ಕಿತ್ಕೊಂಬ ಅಂತ ಕಳ್ಸಿದ್ರೆ ನೀನ್ ಯಾಕೋ ತಂದೆ? ಬಡಕಂಬ ತರ್ಲಿಲ್ವಾ? ನಾವು ಹೋಗೋದಕ್ಕೆ ಬಿಡ್ಲಿಲ್ಲ ಕಣೋ. ಅಯ್ಯೋ, ನನ್ ಕೈಲಿ ಮಾವಿನ ಸೊಪ್ಪು ಕೊಟ್ಟು ಚಾಮನ್ ಮೇಷ್ಟ್ರನ್ನ ಕರ್ಕೊಂಡ್ಬರೋದಕ್ಕೆ ದೇವದ ಮನೆಗೆ ಹೋಗಿದ್ದಾನ ಕಣೋ. ರಾಮನ್ ಮಾಸ್ಟ್ರು ಅವನ್ ಯಾಕೋ ಬಂದ ಇಲ್ಲಿಗೆ? ಅದೇ ನಂಗೆ ಗೊತ್ತಿಲ್ಲ. ಸರಿ, ಬಡಕಂಬ ತಗೊಂಬ ಹೊಡು. ಸುಮ್ಮನ್ ಬರ. ಗುರುಗಳೇ, ಹಾವು.